ಬರ್ಬೋದಾ ಮೀಕಾಸ ಕಿಚನ್ಗೆ? ಖಂಡಿತ ಬನ್ನಿ. ಮೋಸ್ಟ್ ವೆಲ್ಕಮ್ ಎಲ್ರಿಗೂ. ನಗುವ ನಯನ ಮಧುರ ಮೌನ. ಐ ಲವ್ ಟು ಸಿಂಗ್ ಅಂಡ್ ಕುಕ್. ಇಲ್ಲಿ ಉಪಯೋಗಿಸುವಂತದೆಲ್ಲ ನಮ್ಮ ಮೀಕಾಸದ ಎಣ್ಣೆ ತುಪ್ಪನೇನೆ. ಇದ್ರಲ್ಲಿ ಯಾವ್ದು ತರಕಾರಿನ ಕುಕ್ಕರ್ ಹಾಕಿ ಬೇಯಿಸಲ್ಲ, ಸಪರೇಟ್ ಆಗಿ ಬೇಯಿಸ್ತೀವಿ, ಅರ್ಧಂಬರ್ಧ ಬೇಯಿಸ್ತೀವಿ. ಇವಾಗ ಯಾವ್ದೋ ಝೊಮ್ಯಾಟೊ ಡೈನಿಂಗ್ ಬಂದಿತ್ತು. ಇಟ್ಸ್ ಆಲ್ ಫ್ರೆಶ್ಲಿ ಕುಕ್ಡ್. 1 ಪೋರ್ಷನ್ ಹುಳಿ ಅಂದ್ರೆ 500 ಗ್ರಾಮ್ ಅಷ್ಟು ಬರುತ್ತೆ. ಇಟ್ ಮಸ್ಟ್ ಬಿ ಅರೌಂಡ್ 250. ಸೊ ಎಲ್ಲಾ ತರಕಾರಿನೂ ನಾವು ಹುಣಸೆ ಹಣ್ಣು ನೀರಲ್ಲಿ ನೆನೆ ಹಾಕ್ತಿವಿ, ಆಮೇಲೆ ನಾವು ಅಡಿಗೆ ಮಾಡೋದು. ಸೊ ಮೆನು ಹೇಳಿ ಒಂದ್ಸಲ ಪಟ್ 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 ಅಂತ ಹೋಟ್ಲವ್ರು ಹೇಳ್ತಾರಲ್ಲ. ನೀರುಪ್ಪಿಟ್ಟಿದೆ, ಅವಲಕ್ಕಿ ಒಗ್ಗರಣೆ ಇದೆ, ಆಮೇಲೆ ನುಚ್ಚಿನುಂಡೆ ಇದೆ, ದೋಸೆ ಇದೆ, ಮಿಲೆಟ್ ಇಡ್ಲಿ ಇದೆ, ಹುರುಳಿ ಅಂಬ್ಲಿ ಅಂತ ಮಾಡ್ತೀನಿ, ಉದ್ದಿನ ಅಂಬ್ಲಿ ಅಂತ ಮಾಡ್ತೀನಿ. ನೆನ್ನೆ ಹೋಗಿ ಏನೋ ಮಾಡ್ಕೊಳಕ್ ಹೋದೆ, ಅವ್ನು ಶಾರ್ಟ್ ಮಾಡಾಕ್ದೆ. ಸೊ ಐ ಸೆಡ್ ಡು ಇಟ್, ಮಾಡೇ ಬಿಡು ಫುಲ್. ಚೆನ್ನಾಗಿದೆ. ನೀವು ಅದಕ್ಕೇನೋ ಕಲರ್ ಎಲ್ಲ ಹಾಕ್ತಾರಲ್ಲ, ಹಂಗ್ ಮಾಡ್ಕೊಳಕ್ ಹೋಗಲ್ಲ ನೀವು? ಎಲ್ಲ ಹೊಟ್ಟೆಗೆ ಹೋಗುತ್ತೆ, ಇಂಟರ್ನಲ್ ಆರ್ಗನ್ಸ್ ಎಳ್ಕೊಳುತ್ತೆ ಬುರುಡೆ. ಯಾಕೆ ಬೇಕು ಇವೆಲ್ಲ ಸ್ಟಾಪ್ ಮಾಡಿ ಅಂತ ಡಾಕ್ಟರ್ಗಳೇ ಕೇಳ್ಕೊಳ್ತಾ ಇದಾರೆ ಎಲ್ಲಾರ್ನು. ನೀವು ಮೀಕಾಸದ ಕಥೆ ಕೇಳ್ತಾ ಇದ್ರಿ. ಮೀರಾ ಅರುಣ್ ಸಾಗರ್ ಅವ್ರ ಪತ್ನಿ, ಅವರ ಕಥೆ ಕೇಳ್ತಿದ್ರಿ. ಅವರ ಅದ್ಭುತವಾದಂತಹ ಆಹಾರದ ಲೋಕ ನೋಡ್ತಾ ಇದ್ರಿ. ಸರಿಪ್ಪ, ಆಹಾರ ಹೇಗ್ ತಯಾರಾಗುತ್ತೆ, ಎಲ್ಲಿ ತಯಾರಾಗುತ್ತೆ? ಬೇರೆ ಕಡೆ ಎಲ್ಲ ತುಂಬಾ ಅದೇನೋ ಪ್ರಿಸರ್ವೇಟಿವ್ಸ್, ಕೆಮಿಕಲ್ ಹಾಕ್ತಾರೆ. ಇವ್ರು ಶುದ್ಧವಾಗಿ ನಮ್ಮ ಹಳೆಯ ಹಿರಿಯರು, ನಮ್ಮ ಅಜ್ಜಿ ತಾತ ಮಾಡ್ತಾ ಇದ್ದಾಗ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಅಡುಗೆ ಮನೆ ಹೇಗಿದೆ, ಹೇಗೆ ತಯಾರಾಗುತ್ತೆ ನೋಡೋಣ. ಅವರ ಅಡುಗೆ ಮನೆ ಟೂರ್ಗೆ ಮೀಕಾಸ ಅಡುಗೆ ಮನೆ ಹೇಗಿದೆ ನೋಡೋಣ, ಬನ್ನಿ. ಮೇಡಮ್ ಬರ್ತಾ ಇದೀವಿ ಮೇಡಮ್, ಬನ್ನಿ ಪ್ಲೀಸ್. ಬರ್ಬೋದಾ ಮೀಕಾಸ ಕಿಚನ್ಗೆ? ಖಂಡಿತ ಬನ್ನಿ. ಮೋಸ್ಟ್ ವೆಲ್ಕಮ್ ಎಲ್ರಿಗೂ. ನೋಡಿ, ಇದೇ ಅವರ ಅಡುಗೆ ಮನೆ. ನೋಡಿ, ಎಲ್ಲ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ವಾವ್, ಏನೋ ಆಲ್ರೆಡಿ ಬೇಯ್ತಾ ಇದೆ. ಬೇಯ್ಲಿ. ಹೌದು ಮೇಡಮ್, ಎಲ್ಲಿ ಕಾಣ್ತಿಲ್ವಲ್ಲ? ಮುಖ್ಯ ಅಡುಗೆ ಮಾಡೋರು ಕಾಣ್ತಿಲ್ಲ. ನಮಸ್ತೆ. ನಿಮ್ಮ ಕಿಚನ್ ಅವ್ರಿಗೂ ಕರ್ಸ್ಬಿಟ್ರಿ ನಮ್ಗೆ. ಖಂಡಿತ ಬನ್ನಿ. ಖುಷಿ ಆಯ್ತು ನಿಮ್ಮನ್ನು ಇಲ್ಲಿ. ಸೊ ದಿಸ್ ಇಸ್ ಅ ಪ್ಲೇಸ್ ಐ ಕುಕ್. ಓ ಸೂಪರ್. ಇಷ್ಟೇ ಜಾಗದಲ್ಲಿ ಐ ಮ್ಯಾನೇಜ್. ಆಮೇಲೆ ಇಲ್ಲಿ ಉಪಯೋಗಿಸುವಂಥದ್ದೆಲ್ಲ ನಮ್ಮ ಮೀಕಾಸದ ಎಣ್ಣೆ ತುಪ್ಪನೇನೆ. ಇವಾಗ ಯಾವ್ದೋ ಝೊಮ್ಯಾಟೊ ಡೈನಿಂಗ್ ಬಂದಿತ್ತು, ಅವ್ರಿಗೆ ಸಾಂಬಾರ್ ಬೇಕಿತ್ತು. ಇಟ್ಸ್ ಆಲ್ ಫ್ರೆಶ್ಲಿ ಕುಕ್ಡ್. ಯಾವ್ದು ರೆಡಿಯಾಗಿ ಇಟ್ಟು ನಾವು ಪ್ಯಾಕ್ ಮಾಡಿ ಕಳ್ಸಲ್ಲ. ನಾನು ಮುಟ್ಬೋದ? ಮುಟ್ಟಿ. ಏನ್ ಸಾಂಬಾರ್ ಇದು? ಮೂಲಂಗಿ ಹುರುಳಿಕಾಯಿ. ಬೇಳೆ ಸಾರಾ? ಹೌದು. ಸೂಪರ್. ತೊಗರಿ ಬೇಳೆ ಹಾಕಿ ಮೂಲಂಗಿ ಹುರುಳಿಕಾಯಿ ಸಾರು ಮಾಡಿ. ಹೌದು. ಇದ್ರಲ್ಲಿ ಯಾವ್ದು ತರಕಾರಿನ ಕುಕ್ಕರ್ ಹಾಕಿ ಬೇಯಿಸಲ್ಲ, ಸಪರೇಟ್ ಆಗಿ ಬೇಯಿಸ್ತೀವಿ, ಅರ್ಧಂಬರ್ಧ ಬೇಯಿಸ್ತೀವಿ. ಅಂದ್ರೆ ಏನು ಝೊಮ್ಯಾಟೊ ಡೈನಿಂಗ್ ಅಂತ ಆ್ಯಪ್ ಇದೆಯಾ? ಝೊಮ್ಯಾಟೊ ಪಾರ್ಸಲ್ ತಗೊಳ್ತಾರಲ್ಲ ಬಾಕ್ಸಸ್ ಅಲ್ಲಿ, ಅದಕ್ಕೆ ಡೈನಿಂಗ್ ಅಂತ ಬೇರೆ ಇದೆ. ಅದಾಗ್ಬೇಕಾದ್ರೆ ನಮ್ಮ ಹತ್ರ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ನಮ್ಮ ಹತ್ರ ಮೆನು ತಗೊಂಡು ಅರ್ಧ ಅಮೌಂಟ್ ಪೇ ಮಾಡಿದ್ರೆ ಮಾತ್ರ ಅವ್ರದ್ದು ಕನ್ಫರ್ಮೇಶನ್ ಅಂತ ತಗೊಳ್ತೀವಿ, ಇಲ್ಲ ಅಂದ್ರೆ ತಗೊಳ್ಳೋದಿಲ್ಲ. ಇಲ್ಲ ಅಂದ್ರೆ ಮತ್ತೆ ನಮ್ಗೆ ಅವ್ರು ಬರ್ಲಿಲ್ಲ ಅಂದ್ರೆ ನಮಗ್ ತೊಂದರೆ ಆಗುತ್ತೆ. ಹಾಗಾಗಿ ಎಷ್ಟು ಜನಕ್ಕೆ ಸಾಂಬಾರ್ ಬುಕ್ ಆಗಿರೋದು? ಇದು ಒಬ್ರಿಗೆ. ಸೊ ಅದರ ಒಬ್ರಿಗೂ ಮಾಡ್ಬೋದು? ಹೌದೌದು, ಒಬ್ರಿಗೂ ಮಾಡ್ತೀನಿ, ಇಬ್ರಿಗೂ ಮಾಡ್ತೀನಿ, 4 ಜನಕ್ಕೂ ಮಾಡ್ತೀವಿ. ಅವ್ರು ಹೆಂಗ್ ಕೇಳ್ತಾರೆ ಹಂಗೆ. ಆದ್ರೆ ಯಾವ್ದು ಮಾತ್ರ ರೆಡಿ ಇರಲ್ಲ, ಯಾಕಂದ್ರೆ ಯಾರು ತಗೋತಾರೆ ಅಂತಾನೆ ಗೊತ್ತಿರಲ್ಲ ನಮ್ಗೆ. ನುಚ್ಚುನುಂಡೆ ಕೇಳ್ತಾರೆ, ನುಚ್ಚುನುಂಡೆ ನೆನೆ ಇಟ್ಟಿದ್ರೆ ಮಾತ್ರ ಇದೆ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಅದ್ರ ಬದ್ಲಿಗೆ ಬೇರೆ ಏನಾರು ಕಳಿಸ್ಬಿಟ್ಟಿರ್ತೀವಿ. ಒಂದೊಂದ್ಸಲ ನಾವೇನೋ ಕೇಳಿದ್ವಿ, ಇವ್ರೇನೋ ಕಳ್ಸಿದ್ದಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರು ನಮಗೆ ಫೋನ್ ಮಾಡಿ ಕೇಳಿರಲ್ಲ, ಏನ್ ಮಾಡ್ಬೇಕು ಅಂತ ತೋಚಲ್ಲ. ಅದಕ್ಕೆ ಅದ್ರ ಸಮನಾದ್ದು ಅಥವಾ ಟೇಸ್ಟ್ ನೋಡ್ಲಿ ಅಂತ ನಾವೇ ಡಿಸಿಷನ್ ತಗೊಂಡು ಕಳಿಸ್ಬಿಟ್ಟಿರ್ತೀವಿ. ಅವ್ರೇನಾರು ಅದ್ರ ಜೊತೆ ಲವ್ ಲೆಟರ್ ಬರೆದಿರ್ತೀವಿ, ದಯವಿಟ್ಟು ನಮಗೆ ಕಾಲ್ ಮಾಡಿ, ನಿಮ್ಗೆ ಏನಾರು ಪ್ರಾಬ್ಲಮ್ ಇದ್ರೆ ನಮ್ಮ ಹತ್ರ ಹೇಳ್ಕೊಳ್ಳಿ ಅಂತೆಲ್ಲ ಕಳಿಸಿರ್ತೀವಿ. ಅವ್ರು ಅದಕ್ಕೆ ಫೋನ್ ಮಾಡಿ ವಾಪಸ್ ಕಾಲ್ ಮಾಡಿದ್ರೆ ದೆನ್ ವಿ ವಿಲ್ ಶೇರ್ ವಾಟ್ ವಿ ಡಿಡ್. ಐ ಲವ್ ಟು ಸಿಂಗ್ ಅಂಡ್ ಕುಕ್. ಸೊ ಹಾಡು ಹೇಳ್ತಾ ಇದ್ದಾನೆ, ನಮ್ಮ ಹುಡುಗಿರ್ಗೆ ಹೇಳ್ತಾ ಇದ್ರು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಮಾತೇಕೆ ಹೊಸ ಆಸೆದು ರಸಕಾವ್ಯವಿದು ಇದು ಹಾಡಲು ಕವಿ ಬೇಕೆ. ನಗುವ ನಯನ ಹಾಡಾಡ್ಬೇಕಾದ್ರೆ ಹೇಳ್ಬಿಟ್ಟಿರ್ತೀನಿ, ನನ್ನ ಡಿಸ್ಟರ್ಬ್ ಮಾಡಬೇಡಿ, ನನ್ನ ಪಾಡ್ ಹಾಡ್ತಾ ನೀವು ಆಮೇಲೆ ಹೇಳಿ ಅಂತ. ನಮ್ಮ ಹುಡುಗರು ಕಾಯ್ತಾ ಇರ್ತಾರೆ, ನಾನು ಯಾವಾಗ ನಿಲ್ಲಿಸ್ತೀನಿ ಅವಾಗ ಬರ್ತಾರೆ ಹೇಳಕ್ಕೆ. ಇಟ್ಸ್ ನೈಸ್. ಎಲ್ಲಿ ಕಲ್ತ್ರಿ ಇಷ್ಟ ಹಾಡೋದು? ನಾನು ಮುಂಚೆಯಿಂದ ಹಾಡ್ತಾ ಇದ್ದೆ. ನಂಗೆ ಇಲ್ಲೆಲ್ಲ ಚುಚ್ಚಿಸ್ಕೊಂಡಿದ್ದೀನಿ ಪೂರ್ತಿ. ಯಾಕೆ ನಂಗೆ 250 ರೂಪಾಯಿ 300 ರೂಪಾಯಿ ಎಲ್ಲ ಪ್ರೈಸ್ ಬರೋದಾಗ ಹಾಡು ಹೇಳ್ದಾಗ್ಲೆಲ್ಲ. ಬಂದಾಗ್ಲೆಲ್ಲ ಗೋಲ್ಡ್ ತಗೊಳ್ಳೋದು, ಒಂದು ವಾಲೆ ಚುಚ್ಚಿಸ್ಕೊಳ್ಳೋದು, ಹಂಗೆ ಇಲ್ಲಿ ಪೂರ್ತಿ ಇಲ್ಲಿವರೆಗೂ ಇತ್ತು. ಸೊ ಅದಷ್ಟು ನೋಡ್ತಾ ಇದ್ರೆ ನಿಮ್ಮ ಹಾಡಿನ ಸಂಭಾವನೆ ಇದೆ. ಹೌದು, ಖಂಡಿತವಾಗಿ ಹೌದು. ಇಲ್ಲಿವರೆಗೂ ಕೂದ್ಲಿತ್ತು. ಸೊ ಹಂಗಾಗಿ ಮೂಗ್ ಚುಚ್ಚಿಸ್ಕೊಂಡೆ, ಕಿವಿ ಎಲ್ಲ ಚುಚ್ಚಿಸ್ಕೊಂಡೆ. ಇದೆಲ್ಲ ಅಗೇನೆಸ್ಟ್ ಕರೆಂಟ್ ಅವಾಗ ಮಾಡಿಸ್ಕೊಳ್ಳೋಂಗೆ ಇರಲಿಲ್ಲ. ಬಟ್ ಸ್ಟಿಲ್ ಐ ಡಿಡ್ ಇಟ್. ಓಕೆ. ಈ ಹೇರ್ ಸ್ಟೈಲ್ ಚೆನ್ನಾಗಿದೆ. ಯಾವಾಗ ಮಾಡ್ಕೊಂಡ್ರಿ ಇದು? ಉದ್ದ ಕೂದಲು. ನೆನ್ನೆ ಹೋಗಿ ಏನೋ ಮಾಡ್ಕೊಳಕ್ ಹೋದೆ, ಅವ್ನು ಶಾರ್ಟ್ ಮಾಡಾಕ್ದೆ. ಸೊ ಐ ಸೆಡ್ ಡು ಇಟ್, ಮಾಡೇ ಬಿಡು ಫುಲ್. ಚೆನ್ನಾಗಿದೆ. ನೀವು ಅದಕ್ಕೇನೋ ಕಲರ್ ಎಲ್ಲ ಹಾಕ್ತಾರಲ್ಲ, ಹಂಗೆ ಮಾಡ್ಕೊಳಕ್ ಹೋಗಲ್ಲ ನೀವು? ಐ ಡೋಂಟ್ ವಾಂಟ್. ಎಲ್ಲ ಹೊಟ್ಟೆಗೆ ಹೋಗುತ್ತೆ, ಒಳಗಡೆ ಹೋಗುತ್ತೆ, ಇಂಟರ್ನಲ್ ಆರ್ಗನ್ಸ್ ಎಳ್ಕೊಳುತ್ತೆ ಬುರುಡೆ. ಯಾಕೆ ಬೇಕು? ಕೆಮಿಕಲ್. ಹೌದೌದು. ಹೌದಲ್ವಾ? ತುಂಬಾ ಇವೆಲ್ಲ ಸ್ಟಾಪ್ ಮಾಡಿ ಅಂತ ಡಾಕ್ಟರ್ಗಳೇ ಕೇಳ್ಕೊಳ್ತಾ ಇದಾರೆ ಎಲ್ಲಾರ್ನು. ನಾವು ಒಂದ್ ಸ್ವಲ್ಪ ಕೇರ್ ತಗೊಳ್ಳಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಆ ತರ ನಡೀತಾ ಇದೆ ಇಲ್ಲಿ ಸ್ನೇಹಿತರೆ ಅದ್ಭುತವಾಗಿ ಕಿಚನ್. ಆಫ್ ಮಾಡ್ಬಿಡಿ. ಆಫ್ ಮಾಡಿ ಅಂದ್ರೆ ಮೇಡಮ್, ನಾನು ಮೇಡಮ್ ಇವತ್ತು ಈ ಸಾಂಬಾರ್ ಅಡಿಗೆ ಹೆಲ್ಪ್ ಮಾಡ್ತೀನಿ, ಅದನ್ನ ಆಫ್ ಮಾಡೋ ಮೂಲಕ ನಮ್ದು ಒಂದು ಸೇರ್ಕೊಂಡ್ಬಿಡ್ತಪ್ಪ. ತಿಂದವ್ರು ನನಗೂ ಆಶೀರ್ವಾದ ಮಾಡ್ತಾರೆ ಈಗ. ಖಂಡಿತ. ಗ್ರೇಟ್ ಮೇಡಮ್.
ಸೊ ಫುಲ್ ಬಿಸಿ ನೀವು. ಹೌದು, ಅಲ್ಲಿ ನೋಡ್ತೀರಾ, ಇಲ್ಲಿ ಬರ್ತೀರಾ, ಇಲ್ಲಿ ನೋಡ್ತೀರಾ. ಮಾರ್ನಿಂಗ್ 4 to 11:30 12 ತನಕ ಐ ಆಮ್ ಜಾಮ್ ಪ್ಯಾಕ್ಡ್. ಈಗ ಇದನ್ನ ಹೇಗೆ ಕಳಿಸ್ತೀರಿ? ಇದು ನಮ್ದು ಕಾರ್ನ್ ಸ್ಟಾರ್ಚ್ ಬಾಕ್ಸಸ್ ಇದೆ, ಅಂದ್ರೆ ಅದ್ರಲ್ಲಿ ಹೋಗುತ್ತೆ. ಕೆಲವೊಂದ್ಸರಿ ಗ್ಲಾಸ್ ಬಾಕ್ಸ್ ಅಲ್ಲೇ ಹಾಕಿ ಕಳಿಸ್ತೀನಿ. ಹೊಡೆದೋಗಲ್ವಾ ಬಿಸಿಗೆ? ಇಲ್ಲ ಅಂದ್ರೆ ಇದನ್ನಲ್ಲ, ಏನಾರ ನಾವು ಗೊಜ್ಜು ಗಿಜ್ಜು ಇದ್ರೆ ಈ ತರ ಗ್ಲಾಸ್ ಬಾಟ್ಲ್ ಅಲ್ಲೇ ಹಾಕಿ ಕಳಿಸ್ಬಿಡ್ತೀವಿ. ಇಲ್ಲ ಅಂದ್ರೆ ಮಾತ್ರ ಅಲ್ಲಿ ಕಾರ್ನ್ ಸ್ಟಾರ್ಚ್ ಬಾಕ್ಸಸ್ ಇದೆಯಲ್ಲ, ಇಲ್ಲಿ 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 ಇವು ಅದ್ರ ಮೇಲೆ ಅದ್ರಲ್ಲಿ ಹಾಕಿ ಕಳಿಸ್ತೀವಿ. ಸೊ ಇವು ಪ್ಲಾಸ್ಟಿಕ್ ಅಲ್ವಾ? ಅಂದ್ರೆ ನೀವು ಇಲ್ಲ, ಪ್ಲಾಸ್ಟಿಕ್ ಅಲ್ಲ ಇದು. ಪ್ಲಾಸ್ಟಿಕ್ ಅಲ್ಲ ಇದು. ಏನಿವು? ಇದು ಕಾರ್ನ್ ಸ್ಟಾರ್ಚ್. ಓಹೋ, ಅಂದ್ರೆ ಇವೇ ಫುಡ್ ಮೆಟೀರಿಯಲ್. ಹೌದು, ಫುಡ್ ಮೆಟೀರಿಯಲ್. ಗ್ರೇಟ್, ವೆರಿ ನೈಸ್. ಈಗ ಇಷ್ಟು ಕಳಿಸ್ಬಿಡ್ತೀರಾ? ಹೌದು, ಇಷ್ಟು ಕಳಿಸ್ಬಿಡ್ತೀವಿ. ಸೂಪರ್. ಕೇಳ್ಬೋದು ಇದಕ್ಕೆ ಎಷ್ಟು ಕಾಸ್ಟು? ಕಾಸ್ಟು ಹುಳಿ ಲೆಕ್ಕ, 1 ಪೋರ್ಷನ್ ಹುಳಿ ಅಂದ್ರೆ 500 ಗ್ರಾಮ್ ಅಷ್ಟು ಬರುತ್ತೆ. ಇಟ್ ಮಸ್ಟ್ ಬಿ ಅರೌಂಡ್ 250. ಓಹ್, ಗ್ರೇಟ್. ಸೊ ಎಲ್ಲ ತರಕಾರಿನೂ ನಾವು ಹುಣಸೆ ಹಣ್ಣು ನೀರಲ್ಲಿ ನೆನೆ ಹಾಕ್ತೀವಿ. ಅಲ್ಲಿ ಪಾತ್ರೆ ನೆನೆ ಹಾಕಿದ್ದೀನಲ್ಲ ಆ ಥರ, ಅಲ್ಲಿ ನೆನೆ ಹಾಕ್ಬಿಟ್ಟು ಆಮೇಲೆ ನಾವು ಅಡುಗೆ ಮಾಡೋದು. ಸೊ ಅದ್ರ ಮೇಲಿರೋ ಕೆಮಿಕಲ್ ಎಲ್ಲ ಹೋಗುತ್ತೆ ಅಂತ ಡಾಕ್ಟರ್ ಖಾದರ್ ಹೇಳಿದ್ದಾರೆ. ಅದ್ರ ಪ್ರಕಾರ ಯಾವತ್ತೂ ಇದನ್ನ ಹಂಗೆ ಹೆಚ್ಚಿ ನಾವು ಅಡುಗೆ ಮಾಡಲ್ಲ. ಸ್ನೇಹಿತರೆ, ಇತ್ತೀಚೆಗೆ ನೀವು ಗಮನಿಸ್ತಿರ್ಬೋದು, ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೆ. ಬೆಂಗಳೂರಲ್ಲಿ ಸಿಗ್ತಿರುವಂತಹ ಎಷ್ಟೋ ತರಕಾರಿಗಳು, ಅದು ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಈ ಮೋರಿ ನೀರು ಇದೆಯಲ್ಲ, ಅದ್ರಲ್ಲಿ ಬೆಳಿತಿರೋದ್ರಲ್ಲಿ ಲೆಡ್, ಸೀಸದ ಅಂಶ ಜಾಸ್ತಿ ಇದೆ. ಯಾಕಂದ್ರೆ ಮೋರಿ ನೀರು ತಗೊಂಡೋಗಿ ತೋಟಗಳಿಗೆ ಸುತ್ತ ಬಿಟ್ಟು ಈ ಚಿಕ್ಕಬಳ್ಳಾಪುರ, ಕೋಲಾರ, ಕನಕಪುರ ಈ ಕಡೆ ಇರೋ ತೋಟಗಳಿಗೆ ಸೊ ತುಂಬಾ ಅಪಾಯ ಆಗ್ತದೆ. ಸೊ ಈ ತರ ನಿಂಬೆಹಣ್ಣು ಹೌದು ಅದ್ರಲ್ಲಿ ನಿಲ್ಲಿಸಿ ಮೇಲ್ಗಡೆ ಇರೋದು ಅಷ್ಟು ಕೆಮಿಕಲ್ ಹೋಗುತ್ತೆ. ಹಾಫ್ ಅನ್ ಅವರ್ ನೆನೆಸಿಟ್ಟು ತದನಂತರ ಅಡುಗೆ ಮಾಡಿ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಮಾಡ್ತೀನಿ. ವೆರಿ ನೈಸ್, ಸೂಪರ್. ಸೊ ಸಲಾಡ್ಸ್ ಕೂಡ ನಾವು ಸೌತೆ ಮಾಡೇನೆ ಕೊಡಬೇಕು, ಹಂಗೆ ಕೊಡೋ ಹಾಗಿಲ್ಲ. ಓಹ್, ಸೂಪರ್. ರಾ ಸಲಾಡ್. ಸೊ ಮೆನು ಹೇಳಿ ಒಂದ್ಸಲ ಪಟ್ 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 ಅಂತ ಹೋಟ್ಲರ್ ಹೇಳ್ತಾರಲ್ಲ. ಅಷ್ಟು ಆಸಕ್ಕೆ ಬರಲ್ಲ, ಬೇಕಾದ್ರೆ ನಮ್ಮ ಮಕ್ಕಳೇ ಹೇಳೋದಲ್ಲಿ. ಸೊ ನಮ್ಮ ಹತ್ರ ನೀರುಪ್ಪಿಟ್ಟಿದೆ, ಅವಲಕ್ಕಿ ಒಗ್ಗರಣೆ ಇದೆ, ಆಮೇಲೆ ನುಚ್ಚಿನುಂಡೆ ಇದೆ, ದೋಸೆ ಇದೆ, ಮಿಲೆಟ್ ದೋಸೆ ಇದೆ. ಮಿಲೆಟ್ ದೋಸೆನ ಹೆಚ್ಚಾಗಿ ನಾವು ತಗೊಳ್ಳಿ ಅಂತ ಹೇಳ್ತೀವಿ. ಆರ್ಡಿನರಿ ದೋಸೆಗಿಂತ ಜಾಸ್ತಿ ಮಿಲೆಟ್ ದೋಸೆ. ಮಿಲೆಟ್ ಇಡ್ಲಿ ಇದೆ. ಆಮೇಲೆ ಹುರುಳಿ ಅಂಬ್ಲಿ ಅಂತ ಮಾಡ್ತೀನಿ, ಉದ್ದಿನ ಅಂಬ್ಲಿ ಅಂತ ಮಾಡ್ತೀನಿ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೂಪ್ ಥರ ಇರುತ್ತೆ ಅದು. ನಾವು ಸೂಪ್ಸ್ ಅಂತ ಮಾಡ್ತೀವಿ, ಎಲ್ಲ ಥರ ಸೂಪ್ಸು. ಆ ಸೂಪ್ಸಲ್ಲಿ ಯಾವುದು ಥಿಕ್ನಿಂಗ್ ಏಜೆಂಟ್ಸ್ ಅಂತ ಇರೋದಿಲ್ಲ. ಬೇಕಾದರೆ ಉದ್ದು ಹಾಕ್ತೀವಿ, ಇಲ್ಲಾಂದರೆ ಹುರುಳಿ ಹಾಕ್ತೀವಿ ವಿನಃ ಕಾರ್ನ್ ಸ್ಟಾರ್ಚ್ ಹಾಕಿ ತಿಕ್ಕನ್ ಮಾಡಲ್ಲ. ಮತ್ತು ಅದಕ್ಕೇನು ಟೇಸ್ಟ್ ಎನ್ಹಾನ್ಸರ್ಸ್ ಅಂತಿರಲ್ಲ. ಅದರದ್ದೇ ಪರಿಮಳ ಏನಿರುತ್ತೆ ಅದೇ ಆಗಿರುತ್ತೆ ಆ ಸೂಪ್ಗೆ ಬಿಟ್ಟರೆ, ಬೇರೆ ಯಾವ ಥರದ್ದು ಇರೋದಿಲ್ಲ. ನೀವು ತಿಂದಾಗ ಗೊತ್ತಾಗುತ್ತೆ, ಕುಡ್ದಾಗ ಗೊತ್ತಾಗುತ್ತೆ ಇದು ನುಗ್ಗೆ ಸೊಪ್ಪಿಂದೆ, ನುಗ್ಗೆಕಾಯಿ ಇದೆ, ಟೊಮ್ಯಾಟೊ ಇದೆ ಅಂತ. ಮೇಡಮ್, ಹಂಗಾರೆ ಈ ಫೇಮಸ್ ರೆಸ್ಟೋರೆಂಟ್ಗಳಲ್ಲಿ ಸೂಪ್ ಅಂತ ಕೊಡ್ತಾರಲ್ಲ, ಗಟ್ಟಿ ಇರುತ್ತಲ್ಲ? ಹೌದು, ಅದಕ್ಕೆ ಹಾಕಿ ಹಾಕ್ತಾರೆ. ಕಾರ್ನ್ ಸ್ಟಾರ್ಚ್ ಹಾಕಿ ಹಾಕ್ತಾರೆ, ಇಲ್ಲಾಂದ್ರೆ ಅಷ್ಟು ದಪ್ಪ ಬರೋದೇ ಇಲ್ಲ. ಆ ಗಂಜಿ ಥರ ನೀವೇನು ಟೊಮ್ಯಾಟೊ ಸೂಪ್ ಅಂತ ತಗೋತೀವಿ, ಗಟ್ಟಿ ಇರುತ್ತಲ್ಲ? ಹೌದು. ಅದು ತಗೋಬಾರ್ದು. ಕಾರ್ನ್ ಸ್ಟಾರ್ಚ್ ಎಲ್ಲ ಹೋಗ್ಬಾರ್ದು ಹೊಟ್ಟೆಗೆ. ಏನಾಗ್ತದೆ? ಆ ಸ್ಟಾರ್ಚ್ ಹೋಗೋಂಗಿಲ್ಲ. ಎಲ್ಲದಕ್ಕೂ ಇವಾಗ ಏನೋ ಫ್ರೈಸ್ ಅಂತ ಮಾಡ್ತಾರೆ, ಅದಕ್ಕೂ ಕೂಡ ಕೋಟಿಂಗಿಗೆ ಕಾರ್ನ್ ಹಾಕ್ತಾರೆ, ಆ ಕ್ರಿಸ್ಪಿನೆಸ್ ಎಲ್ಲ ಬರೋಕ್ಕೆ. ಸೊ ನಾವು ಅಷ್ಟೊಂದೆಲ್ಲ ಗೆಟ್ ಕ್ಯಾರಿಡ್ ಅವೇ ಆಗಬೇಡಿ ಬೈ ಲುಕ್ಸ್. ಸೊ ಅದೆಲ್ಲ ತೆಗೆದಾಕಿ ಈ ನಾರ್ಮಲ್ ಹೇಗೆ ಕಾಣುತ್ತೆ ಹಾಗೆ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ವೆರಿ ನೈಸ್, ಸೂಪರ್, ಗ್ರೇಟ್. ಸೊ ಆ ಥರ ತುಂಬ ಶುದ್ಧವಾಗಿ ಅಡುಗೆ ಮನೆ ಇಟ್ಕೊಂಡಿದ್ದಾರೆ. ಒಳ್ಳೆ ಶುದ್ಧವಾದ ಪದಾರ್ಥ, ಶುದ್ಧವಾದ ಮನಸ್ಸು ಅದು ಭಾಳ ಮುಖ್ಯ. ಹೇಗೆ ಗೊತ್ತಾ, ಮನಸ್ಸಿನಂತೆ ಮಾದೇವ ಅಂತ ದೊಡ್ಡವರು ಹೇಳಿಲ್ವಾ? ಹಾಗಾಗಿ ಶುದ್ಧವಾದ ಮನಸ್ಸಿಂದ ಮಾಡ್ತಾರೆ ನಮ್ಮ ಮೀರವ್ರವ್ರ ತಂಡ. ಸೊ ಶುದ್ಧವಾಗಿ ನೀವು ತೊಗೊಳ್ಳಿ, ಶುದ್ಧವಾಗಿ ತಿನ್ನಿ, ಆರೋಗ್ಯವಾಗಿರಿ. ಯಾಕೆ ಗೊತ್ತಾ, ನಿಮಗೆ ಇಲ್ಲಿ ₹1 ರೇಟ್ ಜಾಸ್ತಿ ಅನ್ಸಿದ್ರು ನೀವು ಯಾವುದೋ ಸಿಗಬಾರ್ದು ತಿನ್ನಬಾರ್ದೆಲ್ಲ ತಿಂದು ಕೆಟ್ಟ ಎಣ್ಣೆ ಕೆಟ್ಟ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋಂಥದ್ದು ತಿಂದು ಆಮೇಲೆ ಯಾವುದೋ ಕಾಲಕ್ಕೆ ಆಸ್ಪತ್ರೆ ತೊಗೊಂಡು ಲಕ್ಷಗಟ್ಟಲೆ ಬಿಲ್ ಇಡೋ ಬದಲು ಈಗಿಂದಲೇ ನೀವು ಕಾಯಿಲೆ ಬರೆದಿರೋ ತಡ್ಕೊಂಡ್ಬಿಡೋದು ಬುದ್ಧಿವಂತರ ಲಕ್ಷಣ. ಹಾಗಾಗಿ ಕರೆಕ್ಟ್ ಮೇಡಮ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇಲ್ಲ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇಲ್ಲ, ಮರುಬಳಕೆ ಅಂತಲೂ ಇಲ್ಲ, ಉಪಯೋಗಿಸ್ತಾ ಇಲ್ಲ. ನಾವೆಲ್ಲೂ ಇಲ್ಲ ಅನ್ಕೊಂತೀನಿ, ಎಲ್ಲೂ ಇಲ್ಲ. ಅಥವಾ ನಮ್ಮ ಶೂಟಿಂಗ್ ಅಂತೆಲ್ಲ ತೆಗೆದಿಟ್ಟಿರ್ತೀವಿ. ಇಲ್ಲ, ನೀವು ಬಂದಿದ್ದು ಪ್ಲಾನ್ ಆಗಿರಲಿ. ಇವತ್ತು ನಾನು ಎಲ್ಲೋ ಇದ್ದೆ, ನಾನು ಹಂಗೆ ಬಂದೆ, ಮಾಡೇ ಇಲ್ಲ. ಮೇಡಮ್, ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿರ್ತೀರಾ? ಯಾಕಂದ್ರೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಆರ್ಡರ್ ಬಂದ್ಬಿಡುತ್ತೆ. ಎಲ್ಲ ಇರುತ್ತೆ, ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀರಾ? ಏನು ನಾವು ಮೆನುನಲ್ಲಿ ಏನಿರುತ್ತೆ ಅದೇ ತಾನೇ. ಕೆಲವೊಂದ್ಸಲಿ ನುಚ್ಚುನುಡೆ ಕೇಳ್ತಾರಲ್ಲ, ಕೊಡೋಕ್ಕಾಗಲ್ಲ, ನೆನೆಸಿಟ್ಟಿರಲ್ಲ. ಈಗ ನಮಗೆ ಗೊತ್ತಿದ್ರೆ ಮುಂಚೆನೇ ಮಾಡಿನ ಬೆಳಗ್ಗೆನೇ ನೆನೆಸ್ತೀವಿ, ಇಲ್ಲಾಂದ್ರೆ ನೆನೆಸಿರಲ್ಲ. ಅದ್ರ ಬದಲು ಅದೇ ಹೇಳಿದ್ನಲ್ಲ, ಬೇರೆ ಏನೋ ಕೊಟ್ಟು ಕಳಿಸಿರ್ತೀನಿ. ಅದ್ರ ಜೊತೆ ಲವ್ ಲೆಟರ್ ಬರೆದಿರ್ತೀವಿ. ನಾವು ಇವತ್ತು ನುಚ್ಚುನುಂಡೆ ಇರಲಿಲ್ಲ, ಅದಕ್ಕೆ ದೋಸೆ ಕಳಿಸಿದ್ದೀವಿ, ತಿನ್ನು ನೋಡ್ಬಿಟ್ಟು ಹೇಳಿ ನೆಕ್ಸ್ಟ್ ಟೈಮ್ ನುಚ್ಚುನುಂಡೆ ಕೊಡ್ತೀವಿ, ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ, ನಿಮ್ಗೆ ಆಗಿ ಈಸಿ ಆಗುತ್ತೆ ಎಲ್ಲ ಬರೆದು ಕಳಿಸ್ತೀವಿ. ಸೊ ಇನ್ ದಟ್ ಕೇಸ್ ಇಟ್ಸ್ ಈಸಿ ಫಾರ್ ದೆಮ್ ಅಂಡ್ ಈಸಿ ಫಾರ್ ಅಸ್. ನಿಮ್ಮ ಮೆನು ನೋಡೋದಿಲ್ಲ, ಎಲ್ಲರಿಗೂ ಮೆನು ಆನ್ಲೈನ್ ಇದೆಯಾ? ಝೊಮ್ಯಾಟೊ ಡೈನಿಂಗ್ ಮತ್ತು ಡೈನಿಂಗ್ ಅಲ್ಲ, ಝೊಮ್ಯಾಟೊ ಆ್ಯಪ್ ಇದೆಯಲ್ಲ ಅದರಲ್ಲಿ. ಸೊ ಝೊಮ್ಯಾಟೊ ಆ್ಯಪಲ್ಲಿ ಮೆನು ಏನಂತಿದೆ ಅದಷ್ಟು ರೆಗ್ಯುಲರ್ ನೋಡ್ಕೊಂಡು ನೀವು ಸೊ ಅದನ್ನು ಆರ್ಡರ್ ಮಾಡ್ಬೋದು. ಸೊ ಅದಕ್ಕೆಲ್ಲ ವಿವರಗಳಿದ್ದಾವೆ. ಸೊ ನಿಮ್ಗೆ ಫೋನ್ ನಂಬರ್ ಹಾಕಿರ್ತೀನಿ. ಸೊ ಅದು ಮೇಡಮ್ ಫೋನ್ ನಂಬರ್ ಖಂಡಿತ ಅಲ್ಲ, ಸೊ ಅವ್ರ ಬುಕಿಂಗ್ ನಂಬರ್ಸು. ಸೊ ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಸೊ ಒಳ್ಳೆ ಆಹಾರ ತಿನ್ನಿ, ಚೆನ್ನಾಗಿರಿ, ಆರೋಗ್ಯವಾಗಿರಿ. ಯಾಕೆ ಗೊತ್ತಾ, ಆಹಾರ ನಾವು ಒಳಗೆ ಏನು ತೊಗೋತೀವಿ ಅದ್ರ ಪ್ರಕಾರ ಒಳಗಿಂದ ನಮ್ಗೆ ಒಳ್ಳೊಳ್ಳೆ ಸ್ಪಂದನೆಗಳು ಬರ್ತವೆ. ದೇಹ ಚೆನ್ನಾಗಿದ್ರೆ ಮನಸ್ಸು ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿದ್ರೆ ದೇಹ ಚೆನ್ನಾಗಿರುತ್ತೆ, ದೇಹ ಮನಸ್ಸು ಅದೊಂದು ತಾಳಮೇಳದಲ್ಲಿದ್ದರೆ ಇಡೀ ಬದುಕೇ ಚೆನ್ನಾಗಿರುತ್ತೆ, ಸಂಬಂಧ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಸೊಸೈಟಿ ಚೆನ್ನಾಗಿರುತ್ತೆ, ಇಡೀ ದೇಶನೇ ಚೆನ್ನಾಗಿರುತ್ತೆ. ಹಾಗಾಗಿ
ಹಾಗಾಗಿ ಎವ್ರಿಥಿಂಗ್ ಸ್ಟಾರ್ಟ್ ಫ್ರಮ್ ಗುಡ್ ಫುಡ್ ಅಂಡ್ ಗುಡ್ ಫುಡ್ ಸ್ಟಾರ್ಟ್ ಅಟ್ ಹೋಮ್ ಅಂಡ್ ಮೀಕಾಸ ಇಸ್ ಅಟ್ ಹೋಮ್ ಫುಡ್ ಫ್ರಮ್ ಮೀರಾ. ಹೌದು, ಮೀ ಖಾಸ ನಿಮ್ಮ ಒಳಿತಿಗಾಗಿ. ಸೊ ಈ ಗ್ಯಾಪಲ್ಲಿ ಹೋಗಿ ನೀವು ಸಾಂಬಾರು ಮಾಡಿಬಿಟ್ರಿ. ಯಪ್ಪ, ಬನ್ನಿ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಏನು ಲೋಕ ಇದೆ ನೋಡೋಣ ನಾವು ಒಂದ್ಸಲ. ಸೊ ಇಲ್ಲಿ ನಾವು ಡ್ರಾಯಿಂಗ್ ಕ್ಲಾಸ್ನ ಮಾಡ್ತೀವಿ, ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮಗಳು ಇದೇ ಸ್ಪೆಷಲ್ ನಡೆಯೋದು. ಖಾನಾಗಾನೂ ಇಲ್ಲೇ ನಡೆಯುತ್ತೆ, ಊಟಾಟನೂ ಇಲ್ಲೇ ನಡೆಯುತ್ತೆ, ಮಕ್ಕಳಿಗೆ ಡ್ರಾಯಿಂಗ್ ಕ್ಲಾಸಸ್ ಕೂಡ ಇಲ್ಲೇ ನಡೆಯುತ್ತೆ. ಮ್ಯಾನೇಜ್ ಮಾಡ್ತೀವಿ ಅಷ್ಟೇ, ಆ ಟೈಮಲ್ಲಿ ಈ ಟೈಮಲ್ಲಿ ಹೀಗೆ ಹಾಗೆ ಅಂತ, ಬಿಕಾಸ್ ಜಾಗ ಚಿಕ್ಕದಿರೋದ್ರಿಂದ ವಿ ಜಸ್ಟ್ ಮ್ಯಾನೇಜಿಂಗ್. ಇಲ್ಲಿ ಡ್ರಾಯಿಂಗ್ ಕ್ಲಾಸ್ ಎವ್ರಿ ಸಂಜೆ ನಡೆಯುತ್ತೆ, ಮಂಡೇ ಬಿಟ್ಟು 4 ರಿಂದ 6 ಅದಕ್ಕೂ ನೀವು ಫ್ಯಾಕಲ್ಟಿ? ಹೌದೌದು, ನಾನೇ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮ್ ಇಲ್ಲಿ, ಆ ಟೈಮಲ್ಲಿ ಅದು ಇದು ಖಾನಾಗಾನ ಊಟಾಟ ಎವ್ರಿಥಿಂಗ್ ಇಸ್ ಬೀನ್ ಮ್ಯಾನೇಜ್ಡ್. ಎಸ್, ವಿ ವಾಂಟ್ ಗುಡ್ ಸ್ಟಾಫ್ ಹೂ ಕ್ಯಾನ್ ಟೇಕ್ ಓವರ್. ದಟ್ ಇಸ್ ವಾಟ್ ವಿ ಲುಕಿಂಗ್ ಫಾರ್. ಫಸ್ಟ್ ಅವ್ರು ಬರಬೇಕು, ನಾವು ಏನು ಕೇಳ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಹೌದು, ಇದು ಕಷ್ಟನೇ, ಮಕ್ಕಳನ್ನ ಹೀಗೆ ನೋಡ್ಕೋಬೇಕು, ಹೀಗೆ ಇಟ್ಕೋಬೇಕು, ಕ್ಲಾಸ್ ರೂಮ್ ಹೀಗೆ ಇರಬೇಕು, ಇಷ್ಟೇ ಡಿಸಿಪ್ಲಿನ್ಡ್ ಆಗಿರಬೇಕು, ಹಿಂಗಿದ್ರೆ ಮಕ್ಕಳಿಗೆ ಅರ್ಥ ಆಗೋದು. ನಾನು ಬಂದ ಹಿಂಗಿದ್ದೆ, ನಾನು ಹೋಗ್ಬೇಕಾದ್ರೆ ಹಿಂಗೆ ಬಿಟ್ಟು ಹೋಗ್ಬೇಕು. ಹಿಂಗೆ ಬಿಟ್ಟು ಹೋಗೋದ್ರಿಂದ ಮುಂದೆ ಬರೋನ್ಗೆ ಈಸಿ ಆಗುತ್ತೆ. ಆ ಸೆನ್ಸ್ ಮಕ್ಳಿಗೆ ಬೆಳಿಬೇಕು. ಎಲ್ಲ ಉಪಯೋಗಿಸಿ ಅಲ್ಲಲ್ಲೇ ಬಿಸಾಕ್ಬಿಟ್ಟು ಹೋಗೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಾಗಬೇಕು. ಫಸ್ಟ್ ಲೆಸನ್. ಸೊ ಆಸ್ ಐ ಸೆ, ಚಪ್ಪಲ್ ಲೈನಲ್ಲಿ ಬಿಡೋದ್ರಿಂದ ಹಿಡಿದು ಇಲ್ಲಿ ಕೂತ್ಕೊಂಡು ಕೆಲಸ ಮುಗಿಸಿದ ತಕ್ಷಣ ಎಲ್ಲ ಹಂಗಂಗೆ ಇಟ್ಬಿಟ್ಟು ಮನೆಗೆ ಹೋಗ್ಬೇಕು. ಅವರು ಕೆಳಗಡೆನೆ ಕೂತ್ಕೊಳ್ಬೇಕು. ನಾನೇ ಬಂದು ಹೇಳ್ಕೊಡ್ತೀನಿ, ಯಾರ್ಯಾರ್ದು ಡ್ರಾಯಿಂಗ್ ಮುಗ್ದೋಗಿರುತ್ತೆ ನಾ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಸೂಪರ್ವಿಷನ್ ಅಂತ ಯಾರನ್ನಾರು ಬಿಟ್ಟಿರ್ತೀನಿ, ಅವ್ರು ನೋಡ್ಕೊಳ್ತಾ ಇರ್ತಾರೆ. ಅದಾದ್ಮೇಲೆ ಮುಗ್ದೋಯ್ತು ಅಂದಾಗ ನಂಗೆ ಬಂದು ಹೇಳ್ತಾರೆ, ನಾ ಹೇಳ್ಕೊಡ್ತೀನಿ. ಸೊ ದಟ್ ಇಸ್ ಹೌ ಇಟ್. ಮಧ್ಯದಲ್ಲಿ ಬಂದು ನಾನು ಒಂದೊಂದ್ಸಲಿ ನೋಡ್ಕೊಂಡು ಹೋಗ್ತೀನಿ, ಆದರೆ ಇಲ್ಲೇ ಇರೋದಿಲ್ಲ, ಕ್ಲಾಸಲ್ಲೇ ಇರೋದಿಲ್ಲ ನಾನು. ಓಕೆ, ಸೂಪರ್. ಸೊ ಇದೊಂಥರ ಸ್ನೇಹಿತರೆ ನೋಡಿ, ಕಲೆ, ಮನಸ್ಸಿಗೆ ಕಲೆ ಮತ್ತು ದೇಹಕ್ಕೆ ಸುಪುಷ್ಟವಾದ ಆಹಾರ ಎರಡನ್ನೂ ಮಾಡ್ತಿದ್ದಾರೆ ಮೇಡಮ್. ಸೊ ವಿ ಆರ್ ಆಲ್ಸೋ ಡೂಯಿಂಗ್ ಮೀರಾಸ್ ಕಿಚನ್ ಅಂತ. ದಿಸ್ ಇಸ್ ವಾಟ್ ಸ್ಟಾರ್ಟೆಡ್ ಡ್ಯೂರಿಂಗ್ ಕರೋನಾ ಟೈಮ್. ಆ ಉಪ್ಪಿನಕಾಯಿ ಗೊಜ್ಜು, ಚಟ್ನಿ ಪುಡಿ, ಹುಳಿ ಪುಡಿ ಅದೆಲ್ಲ ಇದೆ. ಅಲ್ಲಿ ಹೋಗೋಣ. ಸೊ ಅದನ್ನ ಮಾಡಿದಾಗಲೂ ಅಷ್ಟೇ, ದಟ್ ಹ್ಯಾಪನ್ಸ್ ಮಾರ್ನಿಂಗ್ 4 o'clock ಇಂದ 8 o'clock ಬೆಳಗಿನ ಜಾವ ನಾನು ಮುಗಿಸ್ಕೊಳ್ತೀನಿ. ಅದನ್ನು ಈಗಲೂ ಮಾಡ್ತಾ ಇದ್ದೀನಿ. ಅದು ಅವಾಗ ಸ್ಟಾರ್ಟ್ ಮಾಡಿದ್ದು, ಹಾಗಾಗಿ ಯಾವುದನ್ನು ಬಿಟ್ಟಿಲ್ಲ. ಅದನ್ನ ಹೇಳ್ತಾ ಇದ್ದು, ಫಸ್ಟು ಮೀರಾಸ್ ಕಿಚನ್ ಪ್ರಾಡಕ್ಟ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಅವಾಗ ಬಾಯಿ ರುಚಿಗೆ ಅಂತ ಕೊಡ್ತಾ ಇದ್ದಂತಹ ಐಟಮ್ಸ್ ಎಲ್ಲ ಇನ್ನು ನಾನು ಅದನ್ನ ಮಾಡ್ತಾ ಇದ್ದೀನಿ. ಏನಿದೆ ಹೇಳಿ ಮೀರಾಸ್ ಕಿಚನಲ್ಲಿ? ಬಿಸಿ ಉಪ್ಪಿನಕಾಯಿ ಅಂತ, ಪ್ರತಿ ಸಮ್ಮರ್ ಟೈಮಲ್ಲಿ ಮಾವಿನಕಾಯಿ ಬಂದಾಗ ಬಿಸಿ ಉಪ್ಪಿನಕಾಯಿ ಅಂತ ಮಾಡ್ತೀನಿ. ಅಂದರೆ ಕುದಿಸಿ ಮಾಡೋ ಅಂಥದ್ದು. ಅದು ಉಪ್ಪು, ಹುಳಿ, ಬೆಲ್ಲ ಇದೆಲ್ಲ ಮಿಶ್ರಣದಲ್ಲಿರುತ್ತೆ. ಮೊಸರು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ. ಚಪಾತಿ ವಿ ಡೋಂಟ್ ಎನ್ಕರೇಜ್, ಬಟ್ ರೊಟ್ಟಿ ಯಾವುದಕ್ಕಾರ ಹಾಕೊಂಡು, ದೋಸೆಗೆ ಹಾಕೊಂಡು ತಿನ್ಬೋದು. ಈ ಮಾವಿನಕಾಯ್ದು ಐಟಮ್ಸ್ ಎಲ್ಲ ಸಮ್ಮರಲ್ಲಿ ಬರುತ್ತೆ. ಮಾವಿನಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಬಿಸಿ ಉಪ್ಪಿನಕಾಯಿ, ಮಾವಿನಕಾಯಿ ತೊಕ್ಕು. ಆಮೇಲೆ ಹೇರಳೆಕಾಯಿ ಟೈಮಲ್ಲಿ ಹೇರಳೆಕಾಯಿ ತೊಕ್ಕು, ಹೇರಳೆಕಾಯಿ ಬಿಸಿ ಉಪ್ಪಿನಕಾಯಿ, ಹೇರಳೆಕಾಯಿ ಗೊಜ್ಜು, ಪುಳಿಯೋಗರೆ ಗೊಜ್ಜು, ನಿಂಬೆಕಾಯಿ ಉಪ್ಪಿನಕಾಯಿ, ನಿಂಬೆಕಾಯಿ ಬಿಸಿ ಉಪ್ಪಿನಕಾಯಿ. ಅರೌಂಡ್ 32 ವೆರೈಟೀಸ್ ಇದೆ ದಟ್ ಐ ಕುಕ್. ಆಚೆ ಕಡೆ ಬಿಡ್ತಾ ಇಲ್ಲ ನಾವು. ಯಾಕೆ ಅಂದರೆ ಆಚೆ ಕಡೆ ಬಿಡೋದ್ರಿಂದ ಅದ್ರ ಮೇಲೆ ಸೀಲ್ ಇಲ್ಲ. ಅದಕ್ಕೆ ಮತ್ತೆ ನಾನು ಪ್ಲಾಸ್ಟಿಕ್ ಹಾಕಬೇಕು, ಇಲ್ಲ ಅಂದರೆ ಅಲ್ಯೂಮಿನಿಯಂ ಹಾಕಬೇಕು. ಎರಡನ್ನೂ ಬೇಡ ಅಂತ ಹೇಳ್ತಾ ಇರೋದ್ರಿಂದ ನಾವು ನಮ್ಮ ಇದ್ರಲ್ಲಿ ಮಾತ್ರ ಸಿಗುತ್ತೆ, ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ. ಸೊ ಬುಕ್ ಮಾಡ್ಕೊಳ್ತಾರೆ. ಇಲ್ಲ ನಾವು ಇದನ್ನ ತಗೊಂಡು ಎಕ್ಸಿಬಿಷನ್, ಸಣ್ಣ ಎಕ್ಸಿಬಿಷನ್ ಕೂಡ ಹೋಗೋಣ ಅಂತಿದ್ದೀವಿ. ಇದು ಒಂದೇ ರೇಟ್ ಅಂತ ಮಾಡಿಟ್ಟಿದ್ದೀವಿ. ಯಾಕಂದರೆ ಉಚ್ಚಲ್ ಜಾಸ್ತಿ ಆದರೂ ಕೂಡ ನಾವು ರೇಟ್ನ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಫಸ್ಟ್ ತಿಂದು ನೋಡಲಿ, ಗೊತ್ತಾಗಲಿ ಡಿಫ್ರೆನ್ಸು ಅನ್ನೋದಕ್ಕೋಸ್ಕರ. ಎಲ್ಲೆಲ್ಲಿ ಸ್ಟಾಲ್ಸ್ ಹಾಕ್ಬೋದು ಅಲ್ಲೆಲ್ಲ ಹಾಕಿ ಅಲ್ಲಿ ಮಾರಾಟ ಮಾಡ್ತೀವಿ. ಇಲ್ಲ ಅಂದರೆ ಇಲ್ಲೇ ಬಂದು ಕೊಂಡ್ಕೊಳ್ಬೇಕಾಗುತ್ತೆ. ಪೋರ್ಟ್ರ್ ಬುಕ್ ಮಾಡಿ ಕೊಂಡ್ಕೊಳ್ತಾರೆ. ನಾವು ಈ ಊಟಾಟನ ಬೇರೆ ಬೇರೆ ಸ್ಕೂಲ್ಗಳಿಗೆ ತೊಗೊಂಡು ಹೋಗ್ಬೇಕು ಅಂತಿದ್ದೀವಿ. ಅಂದರೆ ಎವ್ರಿ ಭಾನುವಾರ ನಡೆಯುವಂಥ ಈ ಊಟಾಟನ ವೀಕ್ ಡೇಸಲ್ಲಿ ಸ್ಕೂಲ್ಸ್ ಜೊತೆ ಟೈಅಪ್ ಆಗಿ ನಾವು ನಿಮ್ಮ ಸ್ಕೂಲ್ಗೆ ನಮ್ಮ ಊಟ ಪ್ಲಸ್ ಆಕ್ಟಿವಿಟಿನ ತೊಗೊಂಡು ಬರ್ತಾ ಇದ್ದೀವಿ. ಊಟ ಹೆಲ್ದಿ ಮಿಲೆಟ್ ಇರುತ್ತೆ. ನಾವು ಆಟ ಅಂತ ಬಂದಾಗ ಏನೂ ಆಗಿರ್ಬೋದು, ಸ್ಟೋರಿ ಟೈಮ್ ಆಗಿರ್ಬೋದು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆಗಿರ್ಬೋದು, ಅಥವಾ ಯಾರನ್ನೋ ಒಬ್ಬರನ್ನ ಕರೆಸಿ ಮಾತಾಡಿಸ್ಬೋದು, ಎನಿಥಿಂಗ್ ಇಟ್ ಕ್ಯಾನ್ ಬಿ. ಆ ಪ್ಯಾಕೇಜ್ ವಿಲ್ ಕಮ್ ದೇರ್ ಅಲಾಂಗ್ ವಿತ್ ಆಕ್ಟಿವಿಟೀಸ್ ಆನ್ ವೇಸ್ಟ್ ಮ್ಯಾನೇಜ್ಮೆಂಟ್. ಕಸದ ವಿಚಾರವಾಗಿ ಕೂಡ ಹೆಂಗೆ ನಾವು ನಮ್ಮ ಪರಿಸರ ನೋಡ್ಕೊಳ್ಬೇಕು ಅನ್ನೋ ಕೂಡ ಆಕ್ಟಿವಿಟೀಸ್ ಒಂದಕ್ಕೆ ಹೋಗ್ತೀವಿ ಅಲ್ಲಿ ನಾವು. ಇದನ್ನ ಈ ಸ್ಕೂಲ್ಸ್ಗೆ ಹೋಗ್ತೀವಿ, ಮತ್ತು ಎಲ್ಲ ಬ್ಯಾಂಗ್ಳೂರ್ ಕಾರ್ನರ್ಸ್ಗೂ ಹೋಗಬೇಕು ಅಂತಿದ್ದೀವಿ. ಇದು ಎಕ್ಸಿಕ್ಯೂಟ್ ಆಗ್ತದೆ ಈ ಜೂನಿಂದ. June 5th ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ಅವತ್ತಿನ ದಿವಸ ಫಸ್ಟ್ ಸ್ಕೂಲ್ ವಿ ಗೋಣ ಅನೌನ್ಸ್ ಆನ್ ಅವರ್ ಇನ್ಸ್ಟಾಗ್ರಾಮ್. ವೆರಿ ನೈಸ್, ಗ್ರೇಟ್, ಅದ್ಭುತ. ಸೊ ನೀವು ಇವ್ರ ಹತ್ರ ಆಹಾರ ಆದರೂ ತರಿಸ್ಕೊಳ್ಳಿ, ಅಥವಾ ರೆಡಿಮಿಕ್ಸ್ ಪ್ರಾಡಕ್ಟ್ಸ್ಗಳಾದ್ರೂ ತರಿಸ್ಕೊಳ್ಳಿ, ಅಥವಾ ಇವ್ರ ಕಲೆ ಅಂದರೆ ಡ್ರಾಯಿಂಗ್ ಕಲಿಯೋಕ್ಕಾದ್ರೂ ಬರ್ಬೋದು. ಸೊ ಆ ಥರದ ಅನೇಕ ಅವಕಾಶಗಳಿರುವಂಥ ಜಾಗ ವೃಕ್ಷ ಸ್ಪೇಸು, ಜೊತೆಗೆ ಮೀ ಖಾಸ ಕಿಚನ್. ಜನ ಬಂದಾಗಲೆಲ್ಲ ನಾವು ಅವ್ರನ್ನ ಕ್ಯಾಚ್ ಹಿಡ್ಕೊಂಡು ವಿಡಿಯೋ ಹಾಕಿ ಆಮೇಲೆ ಇದನ್ನೆಲ್ಲ ತೋರಿಸ್ತೀವಿ ನಾವು. ಏನಿದು ಕಸ ಸೆಗ್ರಿಗೇಷನ್ ಹೇಗೆ ಮಾಡಬೇಕು, ಹಸಿ ಕಸ ಅಂದ್ರೇನು, ಒಣ ಕಸ ಅಂದ್ರೇನು, ತ್ಯಾಜ್ಯ ಅಂದ್ರೇನು. ನಾವು ಏನಾರು ಹಾಲಿನ ಕವರ್ ಆಯ್ತು ಬಂತು ಅಂದರೆ ನಾವು ಇದನ್ನ ಈ ಥರ ಸ್ಲಿಟ್ ಮಾಡಿನೇ ಹಾಕಬೇಕು. ಪೂರ್ತಿ ಕಾರ್ನರ್ ಹಿಂಗೆ ಕಟ್ ಮಾಡ್ತೀವಲ್ಲ ಆ ಥರ ಮಾಡಬಾರ್ದು. ಹೌದು, ಯಾಕೆ ಮತ್ತೆ ಅದು ಇದು ರೀಸೈಕಲ್ಗೆ ಹೋಗುತ್ತಿದ್ದು. ಸೊ ಇದರಲ್ಲಿ ಹಾಲಿನ ಅಂಶ ಇರಬಾರ್ದು, ತೊಳೆದ್ಬಿಟ್ಟು ಹಾಕಬೇಕು.
ಅದನ್ನ. ಸೊ ಇದೆಲ್ಲ ಡ್ರೈ ವೇಸ್ಟ್ಗೆ ಹೋಗುತ್ತೆ. ತೆಂಗಿನ ಚಿಪ್ಪು ಕೂಡ ಡ್ರೈ ವೇಸ್ಟ್ಗೆ ಹಾಕಬೇಕು. ಗಂಟು ಕಟ್ಟಿ ಗಂಡಂದಿರ ಕೈಲಿ ಅಲ್ಲಿ ಇಲ್ಲಿ ಬಿಸಾಕಕ್ಕೆ ಹೇಳಬೇಡಿ. ಅದನ್ನ ನಿಮ್ಮ ಮನೆಗಳಲ್ಲಿ ಒಂದು ದಿನನಿತ್ಯದ ಒಂದು ಪೂಜೆ ಪುನಸ್ಕಾರ ಹೇಗೆ ಮಾಡ್ತಿರೋ ಅಷ್ಟೇ ಇಂಪಾರ್ಟೆಂಟ್ ಅಂತ ತಗೊಂಡು ಈ ಕೆಲಸನ ಮಾಡಿ ಮುಗಿಸ್ಬೇಕು. ಮಕ್ಕಳಿಗೆ ಇದನ್ನ ಹೇಳ್ಕೊಡಿ. ನೀವು ಮಾಡೋಕ್ಕಾಗಲಿಲ್ಲ ಅಂದ್ರೂ ಮಕ್ಕಳೇ ಮಾಡಿಟ್ಬಿಟ್ಟು ಆಚೆ ಕಡೆ ಯಾರು ಬರ್ತಾರೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಆ ಥರ ಹೇಳ್ಕೊಡಿ. ಸೊ ಗಣಪತಿ ಹಬ್ಬ ಅಂತ ಬಂದಾಗ ಪೇಂಟೆಡ್ ಗಣೇಶನ ಬಳಸಬೇಡಿ. ಮತ್ತು ಈ ಮಿನರಲ್ ವಾಟರ್ನ ಈ ಥರ ಪ್ಲಾಸ್ಟಿಕಲ್ಲಿ ಇದ್ರೆ ದಯವಿಟ್ಟು ತೊಗೊಳ್ಬೇಡಿ, ಎಲ್ಲೂ ಕೊಂಡ್ಕೊಳ್ಬೇಡಿ, ನಿಮ್ಮ ಮಕ್ಳಿಗೆ ಕುಡಿಸ್ಬೇಡಿ, ಡ್ರೈ ವೇಸ್ಟ್. ಸೊ ಈಗೇನಾದ್ರು ಪಾರ್ಸಲ್ಸ್ ಅಂತ ನೀವು ತಗೊಳ್ತೀರಿ ಅನ್ನೋದಾದರೆ ಇದ್ರಲ್ಲಿ ಬರುತ್ತೆ ಬಿಸಿ ಬಿಸಿ ಹಾಕಿದ ತಕ್ಷಣ ಇದು ಲೋ ಗ್ರೇಡ್ ಕ್ವಾಲಿಟಿ ಪ್ಲಾಸ್ಟಿಕ್. ಇದ್ರಲ್ಲಿ ಬಿಸಿ ಬಿಸಿ ಹಾಕಿದ ತಕ್ಷಣ ಇದರಲ್ಲಿರೋ ಅಂಥ ಅಂಶ ಎಲ್ಲ ನಮ್ಮ ಹೊಟ್ಟೆಗೆ ಹೋಗುತ್ತೆ. ಇದರಲ್ಲಿ ಬರ್ತ್ಡೇ ಪಾರ್ಟಿ ಅಂತೆಲ್ಲ ಆರ್ಗನೈಸ್ ಮಾಡಿದಾಗ ಈ ಥರ್ಮಾಕೋಲ್ದು ಏನೇನು ಕಪ್ಸ್ ಉಪಯೋಗಿಸ್ತೀರಾ ನೀವು, ಫ್ರೂಟ್ ಸಲಾಡ್ ಮಾಡೋದಕ್ಕೆ ಅಂತ ಹಾಕ್ತೀರಿ, ಎಲ್ಲೋ ಆ ಕಡೆ ಈ ಕಡೆ ಅಂಗಡಿಗಳಲ್ಲಿ ಸಿಗುತ್ತೆ, ಆ ಥರ ಎಲ್ಲ ಸಿಗುತ್ತೆ, ದಯವಿಟ್ಟು ತಿನ್ನಬೇಡಿ. ಇದರಲ್ಲಿ ಇದು ಹೌದು ಅಡಿಕೆ ಹಾಳೆ ಒಳ್ಳೇದಾದರೂ ಕೂಡ ಇದನ್ನು ಮಾಡೋದಕ್ಕೆ ಸಾಕಷ್ಟು ಕರೆಂಟು ನೀರು ಖರ್ಚಾಗತ್ತೆ. ಅದನ್ನ ಒಂದ್ಸಲಿ ತಿಂದು ಎಸಿತೀರಾ ಅನ್ನೋದ್ರಿಂದ ನಮ್ಮ ಸ್ಟೀಲ್ ಪ್ಲೇಟ್ಸ್ನ ನಾವೆಲ್ಲ ಸಣ್ಣಕ್ಕಿರ್ತಾ ಆಗಲಿ ಹಳ್ಳಿಗಳಲ್ಲಾಗಲಿ ಸಮಾರಾಧನೆಗಳು ನಡೆದಾಗ ಅಕ್ಕಪಕ್ಕದ ಮನೆಯಿಂದ ತಟ್ಟೆ ಲೋಟ ಎಲ್ಲ ತೊಗೊಂಬಂದು ಉಪಯೋಗಿಸಿ ಮತ್ತೆ ಅವ್ರವ್ರ ಮನೆಗೆ ವಾಪಸ್ ಕೊಟ್ಬಿಡೋರು. ಆ ಥರ ಮಾಡಿದ್ರೆ ಇನ್ನೂ ನಮ್ಮದು ಅಕ್ಕಪಕ್ಕ ಜನದ್ದು ಬಾಂಧವ್ಯ ಕೂಡ ಚೆನ್ನಾಗಾಗತ್ತೆ. ಇನ್ ದಿಸ್ ವೇ ಯು ಕ್ಯಾನ್ ಸ್ಟಾರ್ಟ್. ಮಕ್ಳಿಗೆ ಹೇಳ್ಬೋದು, ಹೋಗಿ ಇಸ್ಕೊಂಬನ್ನಿ ಒಂದು 4 ತಟ್ಟೆ ಎಲ್ಲ ಮೊನ್ನೆ ಬರ್ತ್ಡೇ ಪಾರ್ಟಿ ಮುಗಿದ್ಮೇಲೆ ಕೊಡ್ತೀನಿ ಅಂತ ಹೇಳಿ. ಈ ಥರ ಹೇಳೋದ್ರಿಂದ ಅವರು ಕೂಡ ಸೋಷಿಯಲೈಸ್ ಮಾಡ್ಕೊಳ್ಳೋದು ಹೆಂಗೆ ಅವ್ರನ್ನ ಹೋಗಿ ಮಾತಾಡ್ಸೋದು, ಹೆಂಗೆ ಅಪ್ರೋಚ್ ಮಾಡೋದು ಎಲ್ಲದೂ ಗೊತ್ತಾಗುತ್ತೆ. ಸೊ ಸ್ಯಾನಿಟರಿ ಪ್ಯಾಡ್ ಅಂತ ಬಂದಾಗ ಈ ಥರ ಕವರಲ್ಲಿ ಈ ಸ್ಯಾನಿಟರಿ ಪ್ಯಾಡನ್ನು ಒಳಗಡೆ ಹಾಕಿ ಮೇಲ್ಗಡೆ ಎಕ್ಸ್ ಅಂತ ಹಾಕ್ಬಿಟ್ಟು ರಿಜೆಕ್ಟ್ ವೇಸ್ಟಿಗೆ ಹಾಕಬೇಕು. ಯಾರಿಗೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ವಸ್ತು ಎಲ್ಲ ರಿಜೆಕ್ಟ್ ವೇಸ್ಟಿಗೆ ಹೋಗುತ್ತೆ, ಅದಕ್ಕೆ ಹಾಕಬೇಕು. ಇದು ಚೈನೀಸ್ ಜೂಟ್ ಅಂತ ಕರೀತಾರೆ. ಇಂಥದ್ದನ್ನ ಬಳಸಲೇಬಾರ್ದು. ಮದುವೆ ಮನೆಗಳಲ್ಲಿ ನೀವೇನಾರ ಕೊಡ್ತಾರೆ ಕೊಡಬಾರ್ದು. ಇದರಲ್ಲಿ ಇದು ಬಟ್ಟೆ ಅಲ್ಲ, ಇದು ಪ್ಲಾಸ್ಟಿಕ್ಗಿಂತ ಡೇಂಜರಸ್. ಇದನ್ನ ಈ ಬ್ಯಾಗು ನಾನು ತೆಂಗಿನಕಾಯಿ ಮೂಸಂಬಿ ಎಲ್ಲ ಹಾಕ್ತಾರೆ, ತಪ್ಪು. ಸೊ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ, ಎಲ್ಲಿ ಯಾರು ಮೀಖಾಸಾಗಲಿ ಊಟಕ್ಕೆ ಬುಕ್ ಮಾಡ್ಕೊಳ್ತಾರೆ ಅಥವಾ ಜನರಲ್ ಆಗಿ ಊಟಕ್ಕೆ ಬುಕ್ ಮಾಡ್ಕೊಳ್ತಾರೆ, ಮನೆಯಿಂದ 2 ಬಟ್ಟೆ ಬ್ಯಾಗ್ ತಂದುಕೊಡಿ ಅಂತ ಹೇಳ್ತೀನಿ. ಆ ತಂದುಕೊಟ್ಟಿರೋ ಬಟ್ಟೆ ಬ್ಯಾಗನ್ನೆಲ್ಲ ನಾವು ಶೇಖರಿಸಿ ಇಲ್ಲಿರೋ ಹತ್ರ ಪತ್ರ ವೆಂಡರ್ಸ್ಗೆಲ್ಲ ತೊಗೊಂಡೋಗಿ ಕೊಟ್ಬಿಟ್ಟು, ಯಾರು ಬರ್ತಾರಲ್ಲ ಕಸ್ಟಮರು ಅವ್ರಿಗೆ ಈ ಚೀಲ ಕೊಟ್ಬಿಟ್ಟು ಹೇಳಿ ನಿಮ್ಮ ಮನೆಯಿಂದನೇ ಬ್ಯಾಗ್ ತೊಗೊಂಬನ್ನಿ ನೆಕ್ಸ್ಟ್ ಟೈಮ್ ಅಂತ ಹೇಳಿ ಅಂತ. ನಾನು ಪ್ಲಾಸ್ಟಿಕ್ ಕವರ್ ಕೊಡಲ್ಲ ಅಂತ ಇವನು ಹೇಳಿಬಿಟ್ರೆ ಪಕ್ಕದ ಅಂಗಡಿಗೆ ಹೋಗ್ಬಿಡ್ತಾರೆ ಅಂತ ಭಯಕ್ಕೆ ನಾವು ಈ ಥರ ಉತ್ತೇಜನ ಕೊಡಿ ಅಂತ ಹೇಳ್ಬಿಟ್ಟು ಈ ಬ್ಯಾಗ್ಸ್ನ ಕೊಡ್ತಾ ಇದ್ದೀವಿ. ಸೊ ಇನ್ ದಿಸ್ ವೇ ವಿ ಆರ್ ಕಲೆಕ್ಟಿಂಗ್ ಬ್ಯಾಗ್ಸ್ ಅಂಡ್ ಆಲ್ಸೋ ಡಿಸ್ಟ್ರಿಬ್ಯೂಟಿಂಗ್. ಸೂಪರ್. ಪರಿಸರಕ್ಕೆ ನೋಡಿ ಎಷ್ಟೆಲ್ಲ ಕೆಲಸ ಮಾಡೋದು ನಾವು. ಟೂ ಮೆನಿ ಥಿಂಗ್ಸ್. ಓಕೆ, ಸೂಪರ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಗ್ರೇಟ್ ಮೇಡಮ್, ಥ್ಯಾಂಕ್ ಯು. ಸ್ನೇಹಿತರೆ, ನಿಮಗೆ ಅತ್ಯುತ್ತಮವಾದ ಊಟ ಆಹಾರ ಬೇಕು ಅಂತಂದರೆ ಮೀಕಾಸ ಇದ್ದೇ ಇದೆ, ಮೀರಾ ಮೇಡಮ್ ಅವ್ರದ್ದು. ಅಥವಾ ರೆಡಿ ಫುಡ್ ಪ್ರಾಡಕ್ಟ್ಸ್ ಬೇಕು ಅಂತಂದ್ರೂ ಅವ್ರದ್ದು ಒಳ್ಳೊಳ್ಳೆ ಐಟಮ್ಸ್ ಇದಾವೆ. ಜೊತೆಗೆ ಆರ್ಟ್ ಅಂದರೆ ಚಿತ್ರಕಲೆ ಕಲಿತೀನಿ ಅಂದ್ರೂ ಕೂಡ ಈ ವೃಕ್ಷ ಸ್ಕೂಲ್ ಇದ್ದೇ ಇದೆ. ಸೊ ಒಂದೇ ಸೂರಿನಡಿ ಅನೇಕ ಕೆಲಸಗಳಾಗ್ತಾ ಇದೆ, ಒಳ್ಳೆ ಕೆಲಸ, ಪರಿಸರಕ್ಕೆ, ಆರೋಗ್ಯಕ್ಕೆ, ಮನುಷ್ಯನಿಗೆ ಉಪಯೋಗ ಆಗುವಂಥವು. ನೀವು ಸಂಪರ್ಕಿಸಬಹುದು. ನನ್ನ ಹೆಸರು ಕೀರ್ತಿ ಅಂತ. ಸೊ ಇಲ್ಲೇನು ಮಾಡ್ತಿದ್ದೀರಿ? ಇಲ್ಲಿ ಜಾಬ್ಗೆ ಅಂತ ಬಂದಿದ್ದು ನಾನು. ಬಟ್ ಸ್ಟಾರ್ಟಿಂಗ್ ಐ ವಾಸ್ ಸ್ಕೆಪ್ಟಿಕಲ್, ಮಾಡೋಕ್ಕಾಗತ್ತಾ ಇಲ್ಲ ಅಂತ. ಬಟ್ ವೆನ್ ಐ ಸ್ಪೋಕ್ ಟು ಮ್ಯಾಮ್, ಮತ್ತು ಇಲ್ಲೆಲ್ಲ ಅವ್ರು ಮಾತಾಡ್ಸೋದು, ಎಲ್ಲರನ್ನೂ ಚಿನ್ನಿ, ಬಂಗಾರ, ರಾಜ ಅಂತ ಮಾತಾಡಿಸ್ತಾರೆ. ಐ ಗಾಟ್ ಕನೆಕ್ಟೆಡ್ ಟು ಹರ್ ವೆರಿ ಕ್ವಿಕ್ಲಿ. ಮತ್ತು ಈವನ್ ಶಿ ವಾಸ್ ಸರ್ಪ್ರೈಸ್ ದಟ್ ಶಿ ಥಾಟ್ ದಟ್ ಐ ಮೇ ನಾಟ್ ಟರ್ನ್ ಅಪ್. ಇಲ್ಲಿ 6 days ವರ್ಕ್ ಮಾಡಿ ನೋಡಬೇಕು ನಾವು ಅವ್ರಿಗೆ ಸೂಟ್ ಆಗ್ತೀವಿ, ಅವ್ರು ನಮಗೆ ಸೂಟ್ ಆಗ್ತಾರ ಅಂತ. ಓನ್ಲಿ ದೆನ್ ಶಿ ವಿಲ್ ಆಸ್ಕ್ ಅಸ್ ಟು ಕಂಟಿನ್ಯೂ. ಬಟ್ ದಿಸ್ ವಾಸ್ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ನಂದು ಮೈಂಡ್ ಸೆಟ್ ಹೆಂಗಿತ್ತು ಅಂತಂದರೆ, ಓಕೆ ಟ್ರೈ ಮಾಡೋಣ, ನೋಡೋಣ ಅಂದ್ಕೊಂಡು ಬಂದಿದ್ದು. ಬಟ್ ಐ ಗಾಟ್ ಯೂಸ್ ಟು ದಿಸ್ ಪ್ಲೇಸ್ ನೌ. ಆ್ಯಂಡ್ ತಿಂಗಳೇನಾಗಿಲ್ಲ, ಇಟ್ಸ್ ಬಿನ್ ಓನ್ಲಿ ಫ್ಯೂ ವೀಕ್ಸ್, ಟೂ ವೀಕ್ಸ್ ಆಗಿರ್ಬೋದು, 2.5 15-16 days ಆಗಿದೆ ಅಷ್ಟೇ. ಏನು ಓದಿತ್ತು? ನಾನು BCom ಮಾಡಿದ್ದೀನಿ. ಏನು ಜಾಬ್ ಇಲ್ಲಿ ಜಾಬ್ ಅಂತ ಇಲ್ಲ ಸರ್. ಜಾಬ್ ಡಿಸ್ಕ್ರಿಪ್ಷನ್ ಅನ್ನೋದಿರಲ್ಲ ನಿಮಗೆ. ವಿ ವಿಲ್ ಹ್ಯಾವ್ ಟು ಡೂ ಎವ್ರಿಥಿಂಗ್. ಹೈರಾರ್ಕಿ ಅನ್ನೋದೇನಿಲ್ಲ. ವಿ ಡೂ ಎವ್ರಿಥಿಂಗ್. ಪ್ಲಾಂಟ್ಸಿಗೆ ನೀರು ಹಾಕೋದಿರ್ಬೋದು, ಕಸ ಗುಡಿಸೋದಿರ್ಬೋದು, ಒರೆಸೋದಿರ್ಬೋದು, ಪಾತ್ರೆ ತೊಳೆಯೋದಿರ್ಬೋದು, ಫೋನ್ ಕಾಲ್ ಪಿಕ್ ಮಾಡೋದಿರ್ಬೋದು. ವಿ ಡೂ ಎವ್ರಿಥಿಂಗ್ ಲಿಟ್ರಲಿ. ಆ್ಯಂಡ್ ವಿ ಲವ್ ದ್ಯಾಟ್. ನನಗಂತೂ ಎಸ್ಪೆಷಲಿ ಪರ್ಸ್ನಲಿ ಇಫ್ ಯು ಆಸ್ಕ್ ಮೀ, ಐ ನೆವರ್ ಯೂಸ್ ಟು ಡೂ ಎಟ್ ಹೋಮ್ ನಥಿಂಗ್. ಆ್ಯಂಡ್ ಇಲ್ಲಿ ಬಂದ ಮೇಲೆ ಒಂದೊಂದೇ ಮಾಡ್ತಾ ಐ ಫೀಲ್ ಓಕೆ ಇದು ಕೂಡ ಮಾಡ್ಬೋದಾ, ಈವನ್ ಐ ಆಮ್ ಸರ್ಪ್ರೈಸ್, ನಾನು ಕೂಡ ಮಾಡ್ಬೋದಾ ಇದೆಲ್ಲ ಅನ್ನೋ ಥರ ಫೀಲ್ ಆಗ್ತದೆ. ಗ್ರೇಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಪರಿಚಯ ಹೇಳಿ. ಆಕಾಶ್ ಅಂತ ಸರ್. ಸೊ ಏನು ಓದಿತ್ತವು? ಸರ್ ನಾನು ಓದಿದ್ದು ಇಂಜಿನಿಯರಿಂಗ್.
ಡಿಪ್ಲೊಮಾ. ಇಂಜಿನಿಯರಿಂಗಾ? ಇಲ್ಲೇನು ಮಾಡ್ತಾ ಇದ್ದೀರಿ? ಸರ್ ನಾನು ಇಲ್ಲಿ ಕೆಲ್ಸಕ್ಕೆ ಬಂದಿದ್ದೆ. ಏನು ಜಾಬು? ಸರ್ ಆ್ಯಸ್ ಅ ಮ್ಯಾನೇಜ್ಮೆಂಟಾಗಿ ಟ್ರೈನಿಂಗ್ ತೊಗೊಂಡು. ಎಷ್ಟು ದಿನದಿಂದ? ಆಯಿತು ಸರ್ 4 months. ಓಕೆ, ಬಟ್ ಇಂಜಿನಿಯರಿಂಗ್ ಮಾಡಿ ಇಂಜಿನಿಯರಿಂಗ್ ಜಾಬ್ ಹೋಗ್ತಾರೆ, ಸಾಫ್ಟ್ವೇರ್ ಇನ್ನೊಂದು ಏನೋ? ಸರ್ ಇಲ್ಲಿ ನಾನು ಫಸ್ಟ್ ಇಂಟರ್ವ್ಯೂಗೆ ಬಂದಾಗ ಫಸ್ಟ್ ಮೇಡಮ್ ಕೇಳಿದ್ರು ನನ್ನ, ಇಂಜಿನಿಯರಿಂಗ್ ಮಾಡಿದ್ದೀರಾ, ಇಲ್ಲಿ ನಿಮಗೆ ಸೆಟ್ ಆಗುತ್ತಾ ಸೆಟ್ ಆಗಲ್ವಾ ಅಂತ. ಮ್ಯಾಮ್ ಹೇಳಿದ್ದಕ್ಕೆಲ್ಲ ಒಪ್ಕೊಂಡೆ. ಮ್ಯಾಮ್ ಫಸ್ಟ್ ಹೇಳಿದ್ರು, ಫಸ್ಟು ನಿಮ್ಮನ್ನ ನಾವು ಟೆಸ್ಟ್ ನೋಡಬೇಕಾಗತ್ತೆ, ಅದಾದಮೇಲೆ ಸ್ಯಾಲ್ರಿ ಡಿಸ್ಕಷನ್ ಮಾಡೋಣ, ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ, ನೀವು ಸೆಟ್ ಆಗ್ತಿರೋ ಇಲ್ವೋ ಅಂತ. ಮ್ಯಾಮ್ ಎಲ್ಲ ಏನೇ ಹೇಳಿದ್ರು ನಾನು ಎಲ್ಲದಕ್ಕೂ ಒಪ್ಕೊಂಡೆ. ಆ್ಯಂಡ್ ನನ್ನದೇ ಆದಂಥ ಸ್ವಲ್ಪ ಕಷ್ಟಗಳಿತ್ತು, ಆ್ಯಂಡ್ ನನ್ನದೇ ಆದಂಥ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇತ್ತು. ಎಲ್ಲ ಮ್ಯಾಮ್ ಹತ್ರ ಹೇಳ್ಕೊಂಡೆ. ಮ್ಯಾಮ್ ನನಗೆ ಅದಕ್ಕೂ ಸಹಾಯ ಮಾಡಿ ನಂದು ಸಪೋರ್ಟಾಗಿ ನಿಂತಿದ್ದಾರೆ. ಶಿ ಈಸ್ ಅ ಬ್ಯಾಕ್ ಬೋನ್ ಫಾರ್ ಮೀ. ಆ್ಯಂಡ್ ಅಮ್ಮನ ಥರ, ಅಮ್ಮನೇ, ಅಮ್ಮನ ಥರ ಅಲ್ಲ, ಅಮ್ಮನೇ ನನಗೆ. ಗ್ರೇಟ್. ಸೊ ನಂದು ಏನೇ ಕಷ್ಟ ಇದ್ರೂ ನಾನು ಹೇಳ್ಕೊತೀನಿ, ಅಮ್ಮ ನನಗೆ ಸಪೋರ್ಟ್ ಮಾಡ್ತಾರೆ. ವೆರಿ ನೈಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಪ್ರಿಯಾ ಅಂತ. ಯಾವ ಊರಮ್ಮ? ಸೊ ನಾವಿರೋದು ಬೆಂಗಳೂರೇ ಸರ್, ಇರೋದು ಬಂದು ಕನ್ಪುರ. ಸೊ ಇಲ್ಲಿ ವರ್ಕ್ ಮಾಡೋಕ್ಕಂತಾನೆ ಇಲ್ಲಿ ಸ್ಟೇ ಆಗಿದ್ದೀವಿ. ಎಷ್ಟು ತಿಂಗಳಿಂದ ಮಾಡ್ತೀವಿ ಇಲ್ಲಿ? 1 ವರ್ಷ ಆಯಿತು ಸರ್. ಏನು ಮಾಡ್ತೀರಿ ಇಲ್ಲಿ? ಸರ್ ಎಲ್ಲ ಥರ ಕೆಲಸ ಮಾಡ್ತೀವಿ. ಸೊ ಕಿಚನ್ ಡಿಪಾರ್ಟ್ಮೆಂಟ್ ಅಂತ ನನಗೆ ಮ್ಯಾಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಅವ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ತುಂಬ ಒಳ್ಳೆಯವರು. ಅಂದರೆ ಅಂಥವ್ರ ಹತ್ರ ಕೆಲಸ ಮಾಡ್ತಾ ಇದ್ದೀವಿ, ಮತ್ತು ಇಂಥ ಒಳ್ಳೆ ಪ್ಲೇಸಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನೋದೇ ಖುಷಿ. ಗ್ರೇಟ್. ಆಮೇಲೆ ನೀವು ಅಡುಗೆನೇ? ಏನೂ ಇಲ್ಲ ಸರ್, ಜಸ್ಟ್ ಹೆಲ್ಪ್ ಮಾಡಿಕೊಡ್ತೀನಿ ಮ್ಯಾಮ್ಗೆ. ಎಲ್ಲ ಅವರೇ ಕುಕ್ ಮಾಡೋದು. ಆರ್ಡರ್ಸ್ ಎಲ್ಲ ಬರ್ತಾ ಇರುತ್ತಾ? ಹಾಂ ಬರುತ್ತೆ ಸರ್. ಪ್ರೀ ಬುಕ್ಕಿಂಗ್ ಆ್ಯಕ್ಚುಲಿ ಇದು ಬರ್ತಾ ಇರುತ್ತೆ. ವೆರಿ ನೈಸ್, ಗ್ರೇಟ್. ಸೊ ಟೈಮಿಂಗ್ ಥರ ಏನಾದ್ರು ಇದೆಯಾ ನಿಮಗೆ, ಅಥವಾ? ಟೈಮಿಂಗ್ಸ್ ಇದೆ ಸರ್, 9:30 to 6:30. 6:30. ಸೊ ಇನ್ ಕೇಸ್ ಏನಾದರೂ ಅವ್ರು ಕಾಲ್ ಮಾಡಿ ಲೈಕ್ ಒಂದು ½ an hour 1 hour ಲೇಟ್ ಆಗುತ್ತೆ ಅಂದರೆ ಅದಕ್ಕೂ ಎಕ್ಸ್ಕ್ಯೂಸಿವ್ ಇದೆ. ಓಕೆ, ಶುಭವಾಗಲಿ, ಒಳ್ಳೆಯದಾಗಲಿ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಪರಿಚಯ? ನಾನು ಬೃಂದಾ ಅಂತ. ನಾನಿಲ್ಲಿ ವರ್ಕ್ ಮಾಡಿ 10 days ಆಯಿತು ಈಗ. Okay. ಇವತ್ತು 10th day ವರ್ಕಿಂಗ್. ತಾವು ಓದಿದ್ದು? ಸೊ ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ. ನೀವು ಇಂಜಿನಿಯರಾ? ಹಾಂ, ಇಂಜಿನಿಯರಿಂಗ್ ಮುಗಿಸಿದ್ದೀನಿ. ಸೊ ನನಗೆ ಇಷ್ಟ ಆಗಿದ್ದಿಲ್ಲ ಏನು ಅಂದರೆ, ಇಟ್ ಗಿವ್ಸ್ ಹೋಮ್ ಲೈಕ್ ಫೀಲಿಂಗ್, ಹೋಮ್ಲಿ ವೈಬ್ಸ್ ಇದೆ, ಫೀಲ್ಸ್ ಲೈಕ್ ಹೋಮ್ ಟು ಮೀ. ಆ್ಯಂಡ್ ಒಂದು ತುಂಬ ಇಷ್ಟ ಆಗಿದ್ದು ಏನು ಅಂತಂದರೆ, ಮ್ಯಾಮ್ ಇಲ್ಲಿ ನಮಗೆ ಯಾವುದೇ ಥರ ರೆಸ್ಯೂಮ್ ಕೇಳಲ್ಲ, ಏನು ನೀವು ಇಷ್ಟಿಷ್ಟೆಲ್ಲ ರೆಸ್ಯೂಮ್ ತೊಗೊಂಬರೋದೇನಿಲ್ಲ. ನೀವು ಬಂದು ಇಲ್ಲಿದ್ದು 7 days ವರ್ಕ್ ಮಾಡಿ, 6 to 7 days ನಿಮಗೆ ಏನೇನು ಮಾಡ್ಬೋದು, ನಿಮ್ಮ ಕೇಪಬಿಲಿಟೀಸ್ ನೀವೆಲ್ಲಿ ಶೇರ್ ಮಾಡಿಕೊಂಡ್ರೆ ಇಟ್ಸ್ ವೆರಿ ಕಂಫರ್ಟಬಲ್ ಟು ಯು. ಯು ಕ್ಯಾನ್ ವರ್ಕ್ ಹ್ಯಾಸ್ ಇಟ್ ಈಸ್. ಎಕ್ಸ್ಟ್ರೀಮ್ಲಿ ಫ್ರೆಂಡ್ಲಿ ಕೊಲೀಗ್ಸ್ ಎಲ್ಲರೂ. ಇಟ್ ಫೀಲ್ಸ್ ಲೈಕ್ ಹೋಮ್ ಸರ್. ದ್ಯಾಟ್ ಈಸ್ ದ ಬೆಸ್ಟ್ ಥಿಂಗ್ ಐ ಕುಡ್ ಸೇ. ಇವ್ರ ಪರಿಚಯ ಹೇಗಾಯ್ತು ಇಲ್ಲಿ ಇವ್ರದ್ದು? ಸೊ ಪೋಸ್ಟ್ ಇತ್ತು, ಅದನ್ನು ನೋಡಿ ಕಾಂಟ್ಯಾಕ್ಟ್ ಮಾಡಿ ಬಂದಿದ್ದು. ಬಟ್ ಈಗ ಇಂಜಿನಿಯರಿಂಗ್ ಮಾಡಿ ಜಾಬ್ ಹೋಗೋದು ಇಲ್ಲಿ ಬಂದರೆ ಮನೆಯವ್ರು ಬೈಯಲ್ವಾ, ಪೇರೆಂಟ್ಸ್ ಎಲ್ಲ? ಇಲ್ಲ ಸರ್, ಹಾಗೇನಿಲ್ಲ. ಐ ಆಮ್ ಮ್ಯಾನೇಜಿಂಗ್ ಥಿಂಗ್ಸ್. ಸೊ ಇಟ್ಸ್ ಫೈನ್ ಬಿಕಾಸ್ ದಿಸ್ ಫೀಲ್ಸ್ ಲೈಕ್ ಹೋಮ್ ಟು ಮೀ. ಐ ಆಮ್ ಏಬಲ್ ಟು ವರ್ಕ್ ಆ್ಯಂಡ್ ಸರ್ವೈವ್ ಹಿಯರ್. ಯಾವುದೇ ಥರ ಕಾಂಪಿಟೇಷನ್ ಇಲ್ಲ, ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟೀಸ್. ಐ ಟಿಲಿ ಹಾಗೆ ಅಲ್ವಾ ಸರ್, ಕಾಂಪಿಟೇಷನ್ ಇರುತ್ತೆ, ನಿಮ್ಮ ಆಪರ್ಚುನಿಟೀಸಿಗೆ ನೀವು ವೇಟ್ ಮಾಡಬೇಕಾಗತ್ತೆ. ಇಲ್ಲಿ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟೀಸ್ ಇದೆ. ನೀವೆಲ್ಲ ಕೆಲಸನೂ ಮಾಡ್ಬೋದು, ಎಲ್ಲ ಪ್ರತಿಯೊಂದು ಕಲಿಬೋದು. ನೀವು ಇಲ್ಲೂ ಇರ್ಬೋದು, ಅಲ್ಲೂ ಮಾಡ್ಬೋದು, ಇದನ್ನು ಮಾಡ್ಬೋದು. ನೀವು ನಿಮ್ಮ ಬೆಸ್ಟ್ ಆಫ್ ಎಬಿಲಿಟೀಸ್ ನೀವು ಹಾಕಿದ್ರೆ ಯು ಆರ್ ದ ಬೆಸ್ಟ್ ಎಂಪ್ಲಾಯಿ, ಯು ಕ್ಯಾನ್ ವರ್ಕ್ ಹಿಯರ್. ಆ ಥರ ಎಂಪ್ಲಾಯಿಗೆ ಕಲ್ಚರೇ ಇಲ್ಲ. ಎಲ್ಲರೂ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ಕೊಂಡು ಫ್ಯಾಮಿಲಿ ವರ್ಕ್ ಅಂತಾನೆ. ನೀವು ಇಂಜಿನಿಯರಿಂಗ್ ಬೇಸ್ಡ್ ಜಾಬ್ಗೆ ಹೋಗಿದ್ರೆ ಯಾವ್ದಾದ್ರು MNCಗೆ ಸಂಬಳ ಚೆನ್ನಾಗಿ ಬಂದಿರೋದು, ಬಟ್ ಇಲ್ಲಿ ನಿಮಗೆ ಅಷ್ಟು ಸಂಬಳ ಬರೋಲ್ಲ ಅನ್ಸುತ್ತೆ ಇಲ್ಲಿಗೆ. ಸೊ ಹೌ ಡು ಯು ಮ್ಯಾನೇಜ್? ಲೈಕ್ ಐ ಆಮ್ ಏಬಲ್ ಟು ಮ್ಯಾನೇಜ್. ಆ ಥೆರಪಿ ಥರನೇ ಇದೆ ಸರ್ ಇಲ್ಲಿ. ಆ ಥರ ಸ್ಟ್ರೆಸ್ ಇಲ್ಲ ಇಲ್ಲಿ. ಎಷ್ಟೊತ್ತು ವರ್ಕ್ ಮಾಡಿದ್ರು ಮನೆಗೆ ಹೋಗಿ ಆರಾಮಾಗಿ ಹೋಗಿ ಮಲ್ಕೊಬೋದು. ಇನ್ನು ನಾಳೆ ಪೆಂಡಿಂಗ್ ಇದೆ ಆ ಥರ ಯಾವುದೇ ಫೀಲಿಂಗ್ಸ್ ಇಲ್ಲ. ಎಷ್ಟೊತ್ತಾದರೂ ಇಲ್ಲಿ ವರ್ಕ್ ಮಾಡಿ ಆರಾಮಾಗಿ ಹೋಗಿ ಮನೆಗೆ ಮಲ್ಕೊಬೋದು. ನಾಳೆಗೆ ಪೆಂಡಿಂಗ್ ವರ್ಕ್ಸ್ ಇದೆ, ನಾಳೆ ಇನ್ಯಾವುದೋ ಕಾಲ್ ಅಟೆಂಡ್ ಮಾಡಬೇಕು, ಇನ್ಯಾರಿಗೋ ಏನೋ ಅಪ್ಡೇಟ್ ಹೇಳಬೇಕು, ಅದೇನೂ ಇಲ್ಲ. ಎಲ್ಲ ಅಪ್ಡೇಟ್ಸ್ ಇಲ್ಲೇ ಹೇಳಿ ಇದು ಮಾಡಿದ್ದೀವಿ, ಇದನ್ನು ಮುಗಿಸಿದ್ದೀವಿ, ಈ ಥರ ಆಗಿದೆ ಅಂತ ಹೇಳಿಬಿಟ್ಟು ನೆಮ್ಮದಿಯಾಗಿ ಮನೆಗೆ ಹೋಗಿ ಮಲ್ಕೊಬೋದು ಸರ್. ದಟ್ ಈಸ್ ಒನ್ ಡಿಫ್ರೆನ್ಸ್ ದಟ್ ಐ ಫೀಲ್ IT ಮತ್ತು ಇದಕ್ಕೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.